ಅಪ್ಪ ಬರ್ಬಹುದಾ? ಅರೆ ವಿಭಾ, ಬಾರಮ್ಮ ಬಾ. ಒಳಗ್ ಬರಕ್ ಅನುಮತಿ ಯಾಕೆ ಕೇಳ್ತಾ ಇದ್ಯಾ? ಬಾ. ನಿನ್ಗೇನಾದ್ರೂ ತೊಂದರೆ ಆಗ್ತಿದೆಯಾ ವಿಭಾ? ಮನೆ ಬದಲಾಗಿದೆ, ಜನರು ಬೇರೆಯವರು, ಪರಿಸ್ಥಿತಿ ಬದಲಾಗಿದೆ. ಅದಕ್ಕೆ ನಾನು ಯೋಚನೆ ಮಾಡ್ದೆ, ಒಂದ್ಸಲ ನಿಮ್ಮ ಅಪ್ಪ ಅಮ್ಮನ ನೋಡ್ಬೇಕು ಅನ್ಸ್ತಾ ಇದೆಯಾ ನಿನಗೆ? ನಿಮ್ಮಪ್ಪ ಟೆಲಿಗ್ರಾಮ್ ಬೇರೆ ಕಳಿಸಿದ್ದಾರೆ. ಅವರೆಲ್ಲ ಹೇಗಿದ್ದಾರಪ್ಪ? ಎಲ್ರು ಚೆನ್ನಾಗಿದ್ದಾರೆ. ಇವತ್ತು ಕೋಲ್ಕತ್ತಾದಿಂದ ನಿನ್ನಣ್ಣ ಅಜಿತ್ ಬರ್ತಾ ಇದ್ದಾರೆ. ನಿನ್ನ ಶರತ್ನ ಕೋಲ್ಕತ್ತಾಗೆ ಕರ್ಕೊಂಡು ಹೋಗ್ತಾರಂತೆ. ನೀನ್ ತಯಾರಾಗ್ಬಿಡು. ಯಾರಾದ್ರೂ ಇದ್ದೀರಾ ಅಲ್ಲೇ? ಸ್ವಲ್ಪ ಶರತ್ನ ಕರಿತೀರಾ? ಅಪ್ಪ, ಶರತ್, ತಯಾರಾಗು. ಇವತ್ತೇ ನೀನು ವಿಭಾನ ಕರ್ಕೊಂಡು ಕೋಲ್ಕತ್ತಾಗ ಹೋಗ್ತಾ ಇದೀಯಾ? ಅಪ್ಪ, ಮನೇಲಿ ಸತ್ಯನಾರಾಯಣ ಪೂಜೆ ಇದೆ ಅಂತ ಅಮ್ಮ ಹೇಳ್ತಿದ್ರು. ಈಗ ಅಲ್ಲಿಗೆ ಹೋಗೋದು ಹೇಗೆ? ನೀವೇ ಅಮ್ಮನ್ ಕೇಳಿ. ಹಾಗೆ ಹೇಳೋದು ತಪ್ಪಾಗುತ್ತೆ ಶರತ್. ಅಲ್ಲೂ ಶಾಸ್ತ್ರ ಎಲ್ಲ ಇರುತ್ತಲ್ವಾ? ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ಅಜಿತ್ ಕೂಡ ಬರ್ತಾ ಇದ್ದಾನೆ. ಅಜಿತ್ ಬರ್ಲಿ ಬಿಡಿ, ಒಂದೆರಡು ದಿನ ಭಾವನ್ ಮನೇಲಿದ್ದು ಹೋಗ್ಲಿ. ಆದ್ರೆ ಪೂಜೆಗೆ ದಿನ ಗುರ್ತು ಮಾಡಿದೀನಿ. ನಾವು ಗುರ್ತು ಮಾಡಿರೋ ದಿನನೇ ಪೂಜೆ ಮಾಡಿದ್ರೆ ಒಳ್ಳೇದಾಗತ್ತೆ. ಪೂಜೆ ಆದ್ಮೇಲೆ ಬೇಕಾದ್ರೆ ಹೋಗ್ಲಿ. ನೀವೇನ್ ಹೇಳ್ತೀರಾ ದೊಡ್ಡಮ್ಮ? ಹಾ, ಅದು ಜಾನಕಿ, ನಾನು ಅದನ್ನೇ ಅಂದ್ಕೋತಾ ಇದ್ದೆ. ಅವನ್ ಬಂದು ನಮ್ಮನ್ ಭೇಟಿ ಆಗ್ಲಿ, ಅದ್ರಲ್ಲೇನು. ಬೇಕಾದ್ರೆ ಆಮೇಲೆ ಒಂದೆರಡು ದಿವಸ ಬಿಟ್ಟೆ ಹೋಗ್ಲಿ. ಹಾಗಾಗಲ್ಲ ಅತ್ತೆ. ಅಲ್ಲಿ ಅಕ್ಷಯ್ ಅವರು ಇವ್ರಿಗೋಸ್ಕರ ಕಾಯ್ತಿದ್ದಾರೆ. ಪಾಪ ಒಬ್ಬಳೆ ಮಗಳಲ್ವಾ? ನಮ್ಮನೆ ಪೂಜೆನ 2 ದಿನ ಮುಂದಕ್ಕೆ ಹಾಕೊಳ್ಳೋಣ. ನೀವ್ ಯಾವಾಗ್ಲೂ ಹೆಣ್ಣಿನ ಮನೆಯವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ವಿಭಾ ಈ ಮನೆ ಸಂಪ್ರದಾಯಗಳನ್ನೆಲ್ಲ ಯಾವಾಗ ಕಲಿತಾಳೆ? ಇಲ್ಲೇ ಸ್ವಲ್ಪ ದಿನ ಇದ್ದು ಹೋದ್ರೆ ಏನಾಗುತ್ತೆ? ನನಗೊಂದಂತೂ ಅರ್ಥನೇ ಆಗ್ತಿಲ್ಲ. ಮದ್ವೆಗ್ ಮುಂಚೆನಿಂದ ನೋಡ್ತಾನೆ ಇದೀನಿ ಅವ್ರನ್ನ. ಅವ್ರಿಗೆ ಎಲ್ಲಾ ವಿಷಯದಲ್ಲೂ ಗಡಿಬಿಡಿನೆ. ಅಜಿತ್ನ ಇಲ್ಲಿ ಕಳ್ಸೋದಕ್ಕೂ ಮೊದಲು ನಿಮಗೆ ಪತ್ರ ಬರೆದು ಕೇಳ್ಬೇಕಾಗಿತ್ತು ತಾನೆ? ನೀವು ಯಾವಾಗ ಮಗಳು ಅಳಿಯನ್ನ ಕಳಿಸ್ತೀರಾ ಅಂತ ವಿಚಾರಿಸ್ಬೇಕಿತ್ತು. ಈಗ ಹೇಳ್ದೆ ಕೇಳ್ದೆ ಹೀಗ್ ಮಾಡಿದ್ರೆ ಏನರ್ಥ? ನಾವು ಹೆಣ್ಮಕ್ಳನ್ನ ಮದ್ವೆ ಮಾಡ್ಕೊಟ್ಟಿದೀವಿ. ನಾವ್ ಯಾವತ್ತಾದ್ರೂ ಹೀಗ್ ಮಾಡಿದೀವಾ? ಯಾಕೆ ಅವ್ರು ಅರ್ಥನೇ ಮಾಡ್ಕೊಳ್ಳೋದಿಲ್ಲ? ಸುಮ್ನೆ ಈ ತರ ಎಲ್ಲ ಮಾತಾಡ್ತಾ ಇರ್ಬೇಡ. ಶರತ್ ಮತ್ತೆ ವಿಭಾ ಇವತ್ತೇ ಹೋಗ್ತಾರೆ. ಪೂಜೆನ 2 ದಿನ ಬಿಟ್ ಮಾಡೋಣ. ಅವ್ರ ಮೊದಲು ಹೋಗಿ ಬರ್ಲಿ. ಅವ್ರ ಮನ್ಸಿಗೂ ನೆಮ್ಮದಿ ಸಿಗತ್ತೆ. ಆಮೇಲೆ ಅವ್ರ ಕಡೆಯವ್ರು ಯಾರಾದ್ರೂ ಬಂದ್ರೆ ಸುಮ್ನೆ ಅವ್ರ ಹತ್ರ ಜಗಳ ಮಾಡ್ಬೇಡ ಪ್ರಭಾ. ನಮ್ಮಿಂದ ಅವ್ರ ಮನ್ಸಿಗೆ ನೋವಾಗೋದ್ ಬೇಡ. ನೀವು ನಿಮ್ ತೀರ್ಮಾನ ಮಾಡಿದ್ಮೇಲೆ ನನ್ ಮಾತಿಗೆಲ್ಲ ಏನ್ ಬೆಲೆ ಇದೆ? ಸರಿ, ಹಾಗಿದ್ರೆ ಪೂಜೆ ಯಾವಾಗ ಮಾಡ್ಸೋದು? ಪೂಜೆಗೆ ಈ ತರ ವಿಘ್ನ ಆಗೋದು ಒಳ್ಳೇದಲ್ಲ. ಇದೆಲ್ಲ ನೀವ್ ಯಾರಿಗೆ ಅರ್ಥ ಮಾಡಿಸ್ತಿದ್ದೀರಾ ದೊಡ್ಡಮ್ಮ? ವಿಭಾದ್ಗೆ, ನೀವಿಲ್ಲಿ? ಏನಾಯ್ತು ನಿಮ್ಗೆ? ನಿಮ್ಗೆ ಬೇಜಾರಾಗಿದ್ಯಾ? ನನಗ್ ಯಾಕೆ ಬೇಜಾರಾಗುತ್ತೆ ಹೇಳು ಸುಬಿ? ನೀವೆಲ್ಲ ನನ್ ಜೊತೆ ಇರ್ಬೇಕಾದ್ರೆ ನನಗ್ ಬೇಜಾರಾಗೋಕ್ ಸಾಧ್ಯನಾ? ನೀನು ಸ್ಕೂಲಿಗೆ ಹೊರಟಿದ್ಯಾ? ಪುಸ್ತಕನೆಲ್ಲ ಸರಿಯಾಗಿ ಇಟ್ಕೊಂಡಿದ್ಯಾ? ಹಾ ವಿಭಾದ್ಗೆ, ಇವತ್ತು ನಾನು ಸ್ಕೂಲ್ಗೆ ಹೋಗಿ ಒಬ್ರಿಗೊಬ್ರು ಸಹಾಯ ಮಾಡ್ಬೇಕು ಅಂತ ಹೇಳ್ತೀನಿ. ನೀವಿಬ್ರು ಮಾಡಿದ್ರಲ್ಲ ಹಾಗೆ. ನಾನು ಹೋಗ್ ಬರ್ತೀನಿ. ಅಮ್ಮನಿಗೆ ಹೇಳಿ ಹೋಗು ಸುಭಾಷ್. ಅಮ್ಮ ಇಲ್ಲೇ ಇದ್ದಾರೆ ನೋಡು. ಹೌದು ಸುಭಿ, ಅಪ್ಪ ಅಮ್ಮ ಒಳಗೆ ಇದ್ದಾರೆ. ಅವ್ರಿಗೆ ಹೇಳ್ಬಿಟ್ಟು ಹೋಗು. ಏನಾಯ್ತು ವಿಭಾ? ಯಾಕಿನ್ನೂ ಇಲ್ಲೇ ಇದೆಯಾ? ಬೇಗ ಹೋಗಿ ಹೊರಡೋ ತಯಾರಿ ಮಾಡ್ಕೋ. ನಾವಾದಷ್ಟು ಬೇಗ ಮನೆಗೆ ಬರಬೇಕು. ಪೂಜೆ ಬೇರೆ ಇದೆ. ಮನೆಯವ್ರಿಗೂ ಹೋಗಿ ಹೇಳು. ಇಲ್ದೇ ಇದ್ರೆ ಅಮ್ಮಂಗೆ ಬೇಜಾರಾಗತ್ತೆ. ನೀವ್ ಹೂ ಅಂದ್ರೆ
ನಾನು ಅಣ್ಣಂಗೆ ಹೇಳ್ತೀನಿ ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟು ಬರ್ತೀವಿ ಅಂತ. ಬೇಡ, ಹಾಗೆಲ್ಲ ಹೇಳ್ಬೇಡ. ನಿಂತ್ಕೊಳ್ಳೋ. ಕೊಡೋ ಇಲ್ಲಿ, ಕೊಡೋ ಇಲ್ಲಿ. ಗುಂಡಾಗಿರೋ ವಿಶು ಬರೀ ಬಾದಾಮ್ ತಿಂತಾನ. ವಿಶು ತಂದಿದ್ ಬಾದಾಮಿನ ಈಗ ತಿಂತಾನೆ ಗೋಪಾಲ್. ನೀನೊಬ್ನೇ ಯಾಕೆ ತಿಂತಿದ್ಯಾ? ವಿಶುಗೂ ನೀನ್ ಇದನ್ನ ಕೊಡ್ಬೇಕು. ತಗೋ ತಿನ್ನು, ತಗೋ. ತುಂಬಾ ದಿನ ಆದ್ಮೇಲೆ ನೀವೆಲ್ಲ ಸಿಗ್ತಾ ಇದ್ದೀರಾ. ಹೇಗಿದ್ದೀರಾ ನೀವೆಲ್ಲ? ಯಾಕೆ ಇವ್ರು ಯಾರು ನನ್ನ ಹತ್ರ ಮಾತಾಡ್ತಾನೆ ಇಲ್ಲ? ಹೇ ವಿಶು, ತಗೋ ನಿನ್ ಬಾದಾಮಿ. ತುಂಬಾ ದಿನ ಆದ್ಮೇಲೆ ಚಾರು, ಚಾರು, ನನ್ ಸ್ಕೂಲಿಗೆ ಬಂದು ತುಂಬಾ ದಿನ ಆಯ್ತು. ಓದೋದು ಬರೆಯೋದು ತುಂಬಾ ಉಳ್ಕೊಂಡಿದೆ. ಮಾಡಿರೋ ಪಾಠನೆಲ್ಲ ನಂಗೊಂಚೂರು ಹೇಳ್ತೀಯಾ? ನನ್ಗೂ ಏನೂ ಗೊತ್ತಿಲ್ಲ. ರಜೆಗೂ ಮೊದಲು ಸುಭಾಷ್ ಜೊತೆಗೆ ಎಲ್ಲರೂ ಚೆನ್ನಾಗೇ ಇದ್ರು. ಒಟ್ಟಾಗಿ ಮಾತಾಡ್ತಾ ಎಲ್ರೂ ಜೊತೆಲೇ ಓದ್ಕೋತಾ ಇದ್ರು. ಇದಕ್ಕಿದ್ದ ಹಾಗೆ ಏನಾಯ್ತು? ಇವ್ರು ಯಾಕೆ ಒಬ್ರಿಗೊಬ್ರು ಮಾತಾಡ್ಕೋತಾ ಇಲ್ಲ? ನಾನು ಹೇಳ್ದಾಗೆ ನೀವು ಸುಭಾಷ್ ಹತ್ರ ಮಾತಾಡ್ದೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಬೇಷ್ ಬೇಷ್. ನೀವೇನಾದ್ರೂ ನೋಟ್ಸ್ ಕೊಟ್ಟಿದ್ರೆ ಬರ್ಕೊಂಡು ಫಸ್ಟ್ ಬಂದ್ಬಿಡ್ತಿದ್ದ. ಅವನು ಕೊಡದೆ ಒಳ್ಳೆ ಕೆಲಸ ಮಾಡಿದ್ರಿ. ಹೇಯ್ ಹೇಯ್, ಏನ್ ಬೇಕು? ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಹೊರಡೆ ಕ್ಲಾಸ್ಗೆ. ಸುಬೇಂದ್ರ ಬಾಬು, ನೀವು ಒಬ್ಬ ಶಿಕ್ಷಕರಾಗಿ ಈ ತರ ಜಾತಿ ಭೇದ ಕಲಿಸ್ಕೊಡ್ತಿದ್ದೀರಾ? ಅದನ್ನ ನೀವು ನಂಗೆ ಹೇಳ್ಕೊಡೋದ್ ಬೇಕಾಗಿಲ್ಲ. ಅಗತ್ಯ ಇದ್ರೆ ಖಂಡಿತ ಕಲಿಬೇಕು. ಶಿಕ್ಷಣ ಪಡ್ಕೊಳ್ಳೋದಕ್ಕೆ ವಯಸ್ಸಿನ ಅಗತ್ಯ ಇರೋದಿಲ್ಲ. ಬೇಕು ಅನ್ಸಿದ್ರೆ ನೀವು ಈಗ್ಲೂ ಪಾಠ ಕಲಿಬಹುದು. ನೀವು ಬದುಕಿರೋವರೆಗೂ ಕಲಿತಾನೆ ಇರಬಹುದು. ಸಿಟ್ಟಿದ್ರೆ ನನ್ನ ಹತ್ರ ಮಾತಾಡಿ. ಅದನ್ನ ಈ ತರ ಜಾತಿ ಭೇದ ಅಂತ ಮಾತಾಡಿ ಮಕ್ಳ ಮಧ್ಯೆ ದ್ವೇಷ ಹುಟ್ಟಿಸ್ಬೇಡಿ. ನಾನ್ ದ್ವೇಷ ಹುಟ್ಟಿಸ್ತಾ ಇದ್ದೀನ? ಈ ಚಾರು ತರದ ಹುಡುಗರನ್ನ ನಾನೇ ಬೆಳೆಸ್ತಾ ಇರೋದು ಗೊತ್ತಾ? ಇಲ್ಲಿಗೆ ಇವ್ನ್ಯಾವನ ಬಂದು ನಮ್ಮ ಹುಡುಗರ ಮಧ್ಯೆನೆ ಅವನ ಹೆಸರು ಸಂಪಾದನೆ ಮಾಡ್ಬೇಕು ಅಂತಿದ್ದಾನೆ. ಚಾರು, ಗೋಪಾಲ್ ಇವ್ರಿಗೆಲ್ಲ ಒಳ್ಳೇದಾಗ್ಬೇಕು ಅಂತಿದ್ರೆ ಹೀಗ್ ಭೇದ ಭಾವ ಯಾಕೆ ಮಾಡ್ತಿದ್ದೀರಾ? ಸಣ್ಣ ಸಣ್ಣ ಮಕ್ಳ ಮನ್ಸಲ್ಲಿ ಈ ತರ ವಿಷ ತುಂಬಿಸ್ಬೇಡಿ. ಸುಭಾಷ್ ಜೊತೆಗೆ ನನಗೆ ಸ್ನೇಹ ಇದೆ ಅನ್ನೋದೇ ಸಿಟ್ಟಲ್ವಾ ನಿಮ್ಗೆ? ಸುಭಾಷ್ ದೊಡ್ಡ ವ್ಯಕ್ತಿ ಆಗೋದೇ ಸತ್ಯ ಆದ್ರೆ ನಿಮ್ ಕೈಲಿ ತಡೆಯೋದಕ್ಕಾಗತ್ತಾ? ನೀವ್ ಯಾವಾಗ ಏನ್ ಹೇಳ್ತಿರೋ ಏನ್ ಮಾಡ್ತಿರೋ ಅದ್ ಅರ್ಥನೇ ಆಗಲ್ಲ. ಓ ಹಾ, ನಿಮ್ ಮನೆಗೆ ನೆಂಟ್ರು ಬೇರೆ ಬಂದಿರ್ಬೇಕು. ಅದಕ್ಕೆ ಬೇಗ ಬಂದ್ರ ಇವತ್ತು? ಅಂದ್ರೆ ನೀವು ನನ್ನ ಹಿಂದೆ ಗೂಢಚಾರರನ್ನ ಬಿಟ್ಟಿದ್ದೀರಾ ಅಂತಾಯ್ತು. ಗೂಢಾಚಾರರ? ಸ್ವದೇಶಗಳ ಹಿಂದೆ ಪೊಲೀಸರು ತಾನೇ ಇಂಥ ಜನರನ್ನ ಬಿಡೋದು? ಅವ್ರು ಯಾವ ತರ ಸಂಬಂಧಿಕರು? ಸುಬೇಂದ್ರ ಅವರೇ, ನನ್ನ ಮನೆಗೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನೋದು ನಿಮಗ್ ಬೇಡದೇ ಇರೋಂಥ ವಿಷಯ. ಯಾಕೆ ಸಿಟ್ಟು ಬರ್ತಾ ಇದೆಯಾ? ಏನೋ ಮನೆಗೆ ನೆಂಟ್ರು ಬಂದಿದ್ದಾರೆ ಅಂತ ವಿಚಾರಿಸ್ಕೊಂಡೆ ಅಷ್ಟೇ. ಬಂದಿರೋದು ಕೋಲ್ಕತ್ತಾದಿಂದನಾ? ಅಲ್ಲೇನೋ ಅಕ್ರಮ ಆಗ್ತಾ ಇದೆ ಅಂತ ದಿನ ಪೇಪರಲ್ಲಿ ಓದ್ತಾ ಇದ್ದೀನಿ. ನಿಮಗೆ ನಿಮ್ಮ ಸಂಬಂಧಿಕರ ಪರಿಚಯ ಚೆನ್ನಾಗಿದೆ ತಾನೇ? ಏನಾಯ್ತು ಸುಭಾಷ್? ಏನ್ ಹೇಳಕ್ ಬಂದೆ? ನಾನು ತುಂಬಾ ದಿನದಿಂದ ಸ್ಕೂಲಿಗೆ ಬಂದಿಲ್ಲ. ಅದಕ್ಕೆ ಅಪ್ಪ ಪತ್ರ ಬರೆದಿದ್ದಾರೆ. ಅನಂತಣ್ಣಂಗೆ ಏನಾಯ್ತು ಮಾಧವೇಶ್ರೆ? ನಿನ್ನೆ ನಿನ್ನ ಅಣ್ಣ ಬಂದು ಎಲ್ಲ ಮಾತಾಡಿದ್ದಾರೆ. ಎಲ್ಲರನ್ನೂ ಎಚ್ಚರಿಸಿ ಹೋಗಿದ್ದಾರೆ. ಅವರೆಲ್ಲರೂ ನಮ್ಮ ಮನೇಲಿರೋದು ಅಪಾಯ ಅಂತ ಅವ್ರಿಗನಿಸ್ತಿರ್ಬೇಕು. ಹಾಗಾದ್ರೆ ಅನಂತಣ್ಣ ಎಲ್ಲೋಗ್ತಾರೆ ಈಗ? ಅವರು ನಮ್ಮ ಮನೇಲಿರೋಕ್ಕೂ ಸಾಧ್ಯ ಇಲ್ಲ ಮಾಧವೇಶ್ರೆ. ನೀನ್ ಚಿಂತೆ ಮಾಡಬೇಡ ಸುಭಾಷ್. ನೀನ್ ಮನ್ಸಿಟ್ಟು ಓದೋದ್ರ ಬಗ್ಗೆ ಸರಿಯಾಗಿ ಗಮನ ಕೊಡು.
ನೀನ್ ಮತ್ತೆ ಎಲ್ಲರ ಜೊತೆಗೂ ಸ್ನೇಹನ ಬೆಳೆಸ್ಕೋ. ನಮ್ಮ ಮನೇಲಿ ಇಬ್ರು ಅದ್ಗೇರು ಒಬ್ರಿಗೊಬ್ರು ಎಷ್ಟು ಸಹಾಯ ಮಾಡ್ಕೋತಾರೆ ಗೊತ್ತಾ? ಅದು ಇಲ್ಲಿ ಯಾಕಿಲ್ಲ? ನಾವು ಒಬ್ರಿಗೊಬ್ರು ಸಹಾಯ ಮಾಡಿದ್ರೆ ನಾವು ಪಾಸ್ ಆಗ್ಬೋದು. ಆದ್ರೆ ಯಾಕೆ ಯಾರಿಗೂ ಅರ್ಥ ಆಗ್ತಿಲ್ಲ? ಆಗತ್ತೆ ಸುಭಾಷ್, ಈ ತರ ಆಗತ್ತೆ. ಇವತ್ ಬಿಸಿಲು ಅಂದ್ರೆ ನಾಳೆ ಮಳೆ ಬರಲೇಬೇಕು, ಇದೇ ಪ್ರಕೃತಿ ನಿಯಮ. ನೀನ್ ಎಲ್ಲ ಸ್ನೇಹಿತರ ಜೊತೆಗೆ ಮತ್ತೆ ಸ್ನೇಹ ಬೆಳೆಸೋ ಜವಾಬ್ದಾರಿ ನಂದು. ನೀನು ನಿನ್ ಪ್ರಯತ್ನ ಮಾಡಿದ್ಯಾ, ಈಗ ನಾನೇನ್ ಮಾಡಕ್ಕಾಗತ್ತೆ ನೋಡ್ತೀನಿ. ದೊಡ್ಡಮ್ಮ, ನಾನು ಅಣ್ಣನಿಗೆ ತಿಳಿಸಿ ಅರ್ಥ ಮಾಡಿಸ್ತೀನಿ. ನಾವ್ ಸ್ವಲ್ಪ ದಿನ ಆದ್ಮೇಲೆ ಹೋಗ್ತೀವಿ. ಬೇಡ ಬೇಡ ವಿಭಾ, ಈಗ ಹೋಗೋಕ್ ಮನ್ಸ್ ಮಾಡಿದ್ಮೇಲೆ ಬೇಗ ಹೋಗಿ ವಾಪಸ್ ಬಂದ್ಬಿಡು. ಯಾಕೆ ಅಂದ್ರೆ ನಿನ್ ತಾಯಿ ಮನೇಲಿ ನಿನ್ಗೋಸ್ಕರ ಎಲ್ರೂ ಕಾಯ್ತಾ ಇರ್ತಾರೆ. ಆದ್ರೆ ಅಮ್ಮ ಬೇಜಾರ್ ಮಾಡ್ಕೋತಾರಲ್ವಾ? ವಿಭಾ, ಅಮ್ಮಂಗ್ ಅರ್ಥ ಮಾಡ್ಸೋದಕ್ಕೆ ನಾವೆಲ್ಲರೂ ಇಲ್ಲಿದ್ದೀವಿ. ಜೊತೆಗೆ ಅಪ್ಪನೂ ಹೋಗ್ಬೋದು ಅಂತ ನಿಂಗೆ ಅನುಮತಿ ಕೊಟ್ಟಿದ್ದಾರೆ ಅಲ್ವಾ? ನೀನು ಯೋಚನೆ ಮಾಡ್ಬೇಡ, ಆರಾಮಾಗಿ ಹೋಗಿ ಬೇಗ ಬಂದ್ಬಿಡು. ಹೋಗು, ಅಮ್ಮನ ಆಶೀರ್ವಾದ ತಗೋ, ಹೋಗು. ಅಮ್ಮ, ನಾವೇನ್ ಹೊರಡ್ತೀವಿ. ನಾನ್ ನಿಮ್ಗೆ ಏನ್ ಹೇಳಿದಿನೋ ಅದನ್ನ ನೆನ್ಪಲ್ಲಿಟ್ಕೊಳ್ಳಿ. ಪೂಜೆಗ್ ಮೊದ್ಲೇನೆ ವಾಪಸ್ ಬಂದ್ಬಿಡ್ಬೇಕು. ಸರಿ, ಹಾಗಾದ್ರೆ ಈಗ ನಾವೆಲ್ಲರೂ ಹೊರಡ್ತೀವಿ. ಬಲ್ರಾಮ, ಬಲ್ರಾಮ, ಮಿಠಾಯಿ ಡಬ್ಬನ ಬೇಗ ತಗೊಂಡ್ ಬಾ. ಅಪ್ಪ, ಹೋಗ್ ಬರ್ತೀವಿ. ಬೇಗ ಬೇಗ ಹೊರಡಿ, ಆಗ್ಲೇ ತಡ ಆಗೋಗಿದೆ. ವಿಭಾ, ಆರಾಮಾಗಿ ಹೋಗ್ ಬನ್ನಿ. ಅಜಿತ್, ನೀನ್ ನಮ್ಮ ಮನೆ ಸೊಸೆಯನ್ನ ಕರ್ಕೊಂಡು ಹೋಗ್ತಾ ಇದ್ಯಾ? ಕ್ಷೇಮವಾಗಿ ಕರ್ಕೊಂಡು ಹೋಗು. ಈಗಿನ್ನು ತಡ ಮಾಡಬೇಡಿ, ನೀವೆಲ್ಲರೂ ಹೊರಡಿ ಬೇಗ. ಸರಿ, ಹಾಗೆ ಆಗ್ಲಿ. ನೀವಂತೂ ಏನು ಯೋಚನೆ ಮಾಡಬೇಡಿ, ನಾವು ನಿಮ್ಮ ಸೊಸೆನ ಕ್ಷೇಮವಾಗಿ ತಲುಪಿಸ್ತೀವಿ ಬಿಡಿ. ಅತ್ತೆಗೆ ಇದ್ಯಾವುದೂ ಇಷ್ಟ ಆಗ್ತಿಲ್ಲ. ಮತ್ತೆ ಅಲ್ಲಿ ಅಮ್ಮನೂ ಚಿಂತೆಯಲ್ಲಿದ್ದಾರೆ. ಅದಕ್ಕೆ ಅಣ್ಣನ್ ಕಳ್ಸಿದ್ದಾರೆ. ಅಲ್ಲಿಗೆ ಹೋದ್ಮೇಲೆ ನಾವಿಬ್ರು ಬೇಗ ಹೊರಡಬೇಕು ಅಂದ್ರೆ ಅಮ್ಮ ಏನಂತಾರೋ ಗೊತ್ತಿಲ್ಲ. ಏನ್ ಮಾಡೋದು? ಭಾವಿ ಬಾ. ದುರ್ಗಾ ದುರ್ಗಾ ದುರ್ಗಾ. ಅಯ್ಯೋ ಶರತ್ ಅವರೇ, ತಿನ್ನಿ. ಅಮ್ಮ ದೊಡ್ಡಮ್ಮ ಇಬ್ರು ಸೇರಿ ಇದನ್ನ ನಿಮ್ಗೋಸ್ಕರ ತಯಾರು ಮಾಡಿದ್ದಾರೆ. ನೀವ್ ಹೀಗೆ ಸುಮ್ನೆ ಕೂತಿದ್ರೆ ಹೇಗೆ ಹೇಳಿ? ಶರತ್ ಬಾಬಾ, ಇಷ್ಟೆಲ್ಲ ಹೇಳಿದ್ಮೇಲೂ ನೀವು ಸುಮ್ನೆ ಕೂತಿದ್ರೆ ನಮಗಂತೂ ತುಂಬಾ ಬೇಜಾರಾಗತ್ತೆ. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ, ಶರ್ಬತ್ ತಗೊಳ್ಳಿ, ಕುಡಿರಿ. ತಗೊಳ್ಳಿ. ಮತ್ತೆ ಏನಂತೀರಾ? ಮನೇಲೆಲ್ಲ ಕ್ಷೇಮ ಹೋಗಿದಾರಲ್ವಾ? ಅದೇನಂದ್ರೆ ನಿಮ್ಮನೇಲಿ ಎರಡೆರಡು ಮದ್ವೆ ಒಟ್ಟೊಟ್ಟಿಗೆ ಆಯ್ತು. ಒಂದ್ ಮದ್ವೆ ಕೋಲ್ಕತ್ತಾ, ಒಂದ್ ಮದ್ವೆ ಕಟಕ್. ಇಷ್ಟೆಲ್ಲ ಮಾಡಿದ್ರೆ ನೀವು ಆರಾಮಾಗಿದ್ದೀರಾ? ಆರಾಮಾಗಿದ್ದೀವಿ. ಸರಿ ಅಷ್ಟೇ, ಇನ್ನೇನ್ ಬೇಕಪ್ಪ. ಈಗಂತೂ ನೀವೆಲ್ಲರೂ ಪ್ರಯಾಣ ಮಾಡಿ ಸುಸ್ತಾಗಿರ್ತೀರಾ. ನೀವಿಬ್ರು ಒಂದ್ ಕೆಲ್ಸ ಮಾಡಿ, ಇನ್ನೂ ಒಂದೆರಡು ದಿನ ಇಲ್ಲೇ ಉಳ್ಕೊಂಬಿಡಿ. ನೋಡಿ ಅಳಿ ಅಂದ್ರೆ, ನೀವೀಗ ಏನೇ ಹೇಳಿದ್ರು ನಾನು ಕೇಳೋದಿಲ್ಲ. ನಿಮ್ ಅಳಿ ಅಂದ್ರೆ ಹೇಳ್ಬಿಡಿ. ಅಲ್ಲ, ಈ ವಿಷಯವಾಗಿ ನಾನೇನ್ ಹೇಳೋದು? ವಿಭಾ ಅತ್ತೆ ಮನೇಲಿ ಏನ್ ಹೇಳಿ ಬಂದಿದ್ದಾಳೋ ಅವಳು ಹಾಗೆ ಮಾಡ್ಬೇಕಾಗತ್ತೆ. ಅವಳು ಈಗ ಬರೀ ನಮ್ ಮಗಳಲ್ಲ, ಅವ್ರ ಮನೆ ಸೊಸೆ ಕೂಡ. ಭಾಗ್ಯ, ನೀನ್ ವಿಭಾನ ಕರ್ಕೊಂಡು ಕೋಣೆ ಒಳಗಡೆ ಹೋಗು. ಅಳಿಯಂದ್ರಿಗೆ ಏನ್ ಬೇಕೋ ಅದನ್ನ ನಾನ್ ನೋಡ್ಕೋತೀನಿ. ವಿಭಾ, ಏನ್ ಯೋಚನೆ ಮಾಡ್ತಾ ಇದ್ಯಾ ಮಗಳೇ? ಹೋಗು, ಅಮ್ಮನ್ ಜೊತೆ ಒಳಗಡೆ ಹೋಗು. ಹಾಮ, ನೀನು ನಿನ್ ಮಗಳನ್ನ ಒಳಗ್ ಕರ್ಕೊಂಡು ಹೋಗಿ ಅದೆಷ್ಟು ಮಾತಾಡ್ಬೇಕೋ ಮಾತಾಡು. ಆಮೇಲೆ ಮಗನ್ನ ಮತ್ತೆ ಅಳಿಯಂದ್ರನ್ನ ಮರ್ತು ಬಿಡ್ಬೇಡ. ಹುಷಾರಾಗಿ ಕರ್ಕೊಂಡು ಹೋಗಿ. ಅಲ್ವಾ ಶರತ್ ಭಾವ? ಸಾಕ್ ಮಾಡು. ನಮ್ ಶರತ್ ಭಾವ ಇದೆಲ್ಲ ಆದ್ಮೇಲೆ ಮತ್ತೆ ಓದೋದಕ್ಕೆ ಕೋಲ್ಕತ್ತಾಗ್ ಬರ್ಬೇಕಾಗತ್ತೆ. ಹಾ ಅಜಿತ್ ಅವ್ರೆ, ಫೈನಲ್ ಎಕ್ಸಾಮ್ ಬಾಕಿ ಇದೆ. ಹಾ, ಓದೆಲ್ಲ ಮುಗ್ದಿದ್ಮೇಲೆ ನೀವು ಕೋಲ್ಕತ್ತಾಕ್ ಶಿಫ್ಟ್ ಆಗಿ ವಕಾಲತ್ ಪ್ರಾಕ್ಟೀಸ್ ಮಾಡಿದ್ಮೇಲೆ ನೀವಿಲ್ಲೇ ಸೆಟ್ಲ್ ಆಗ್ಬೇಕಲ್ವಾ? ಅಕ್ಷಯ್, ನೀನು ನೋಡ್ಕೋತಾ ಇರ್ಬೇಕು ಇವ್ರನ್ನ. ಇಲ್ಲ, ನಾನು
ಕಟಕಿಗೆ ಹೋಗ್ಬೇಕಂತಿದ್ದೀನಿ. ಇದೇನಿದು, ನೀವು ಕೋಲ್ಕತ್ತಾದಲ್ಲಿ ಪ್ರಾಕ್ಟೀಸ್ ಮಾಡಲ್ವಾ? ಅಂದ್ರೆ ಇಲ್ಲಿ ಎಲ್ಲಾ ರೀತಿ ವ್ಯವಸ್ಥೆ ಇದೆ, ನೀವು ಇಲ್ಲಿಂದನೇ ಕೆಲ್ಸಕ್ಕೆ ಹೋಗ್ಬೋದು. ನೀವೇನ್ ನಿರ್ಧಾರ ಮಾಡ್ತಿರೋ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ಮಾಡಿ. ಬಾಮ್ಮ ಬಾ. ಓ, ಇಷ್ಟು ದಿನ ಆದ್ಮೇಲೆ ನಾನು ನನ್ನ ಮಗಳನ್ನ ನೋಡ್ತಾ ಇದ್ದೀನಿ. ಕೂತ್ಕೋ ಬಾ, ಕೂತ್ಕೋ, ಆರಾಮಾಗಿ ಕೂತ್ಕೋ. ನೀನು ಒಂದ್ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋ, ಇನ್ನೊಂದ್ ಸ್ವಲ್ಪ ದಿನ ಇಲ್ಲೇ ಇರ್ತೀಯಲ್ವಾ? ಹಾಗೆ ನಾವಿಬ್ರು ಸೇರಿ ಎಷ್ಟೆಲ್ಲಾ ಮಾತಾಡೋದಿದೆ. ನಾನ್ ನಿನಗೆ ಏನಾದ್ರೂ ತಿನ್ನೋದಕ್ಕೆ ಅಂತ ಮಾಡ್ಕೊಂಡ್ ಬಂದ್ ಕೊಡ್ತೀನಿ. ಅದಾದ್ಮೇಲೆ ನೀನ್ ನನಗೆ ಎಲ್ಲಾ ವಿಷಯನೂ ಹೇಳ್ಬೇಕಮ್ಮ. ಅಂದ್ರೆ ಆ ಮನೇಲಿ ಯಾರು ಹೇಗಿದ್ದಾರೆ, ಎಷ್ಟು ಕಷ್ಟ ಆಯ್ತು, ನಿನಗೇನ್ ಖುಷಿ ಆಯ್ತು, ಎಲ್ಲದನ್ನು ನೀ ನನ್ಗೆ ಆರಾಮಾಗಿ ಕುತ್ಕೊಂಡು ಹೇಳು. ಅಮ್ಮ, ಆದ್ರೆ ನಾವು ತುಂಬಾ ದಿನ ಇಲ್ಲಿ ಉಳ್ಕೊಳಕ್ಕಾಗಲ್ಲ ಅಮ್ಮ. ನಾವಿಬ್ರು ನಾಳೆನೆ ಹೊರಡ್ತೀವಿ. ನಾಳೆ ಹೇಗೆ ವಾಪಸ್ ಹೋಗ್ತೀಯಾ? ನಾನ್ ನಿನಗೆ ಹೋಗಕ್ ಬಿಟ್ರೆ ತಾನೆ? ಅದು ಅಮ್ಮ, ನಾನ್ ಹೋಗ್ಲೇಬೇಕು. ಮನೇಲಿ ಪೂಜೆ ಇದೆ. ನಾನ್ ಅಮ್ಮನಿಗೆ ಮಾತು ಕೊಟ್ಟಿದ್ದೀನಿ. ಏನ್ ಮಾತು ಕೊಟ್ಟಿದ್ಯಾ? ನೀನ್ ಬಂದಿರೋದು ನಿನ್ ತಂದೆ ಮನೆಗೆ ಬಾ. ನನಗ್ ವಿಷಯ ಹೇಳ್ದೆ ನೀನ್ ಹೇಗ್ ಮಾತು ಕೊಟ್ಟೆ? ನೀನೀಗ ಮಾಡ್ಬಾರ್ದಾಗಿತ್ತು. ಅಣ್ಣ ಅಣ್ಣ, ಅಮ್ಮನಿಗೆ ದಯವಿಟ್ಟು ಹೇಳೋಣ, ಆ ಮನೇಲಿ ಪೂಜೆ ಇದೆ ಅಂತ. ಅಲ್ಲಿ ಸತ್ಯನಾರಾಯಣ ಕಥೆ ಓದಿಸ್ತಿದ್ದಾರೆ, ನಮಗ್ ಒಳ್ಳೇದಾಗ್ಬೇಕು ಅಂತ. ಅಮ್ಮ ಏನು ಅರ್ಥನೇ ಮಾಡ್ಕೊ. ಅಲ್ಲಮ್ಮ, ನೀನೇ ಈ ರೀತಿ ಮಕ್ಕಳು ಹಾಗೆ ಹಠ ಮಾಡಿದ್ರೆ ಹೇಗೆ? ಈಗ ಅವಳಂತೂ ಅವ್ರ ಮನೆಯವ್ರ ನಿಯಮಗಳನ್ನ ಪಾಲಿಸ್ಬೇಕೋ ಇಲ್ವೋ? ಒಂದ್ ಕಡೆ ನೀನು, ಇನ್ನೊಂದ್ ಕಡೆ ವಿಭಾ ಅತ್ತೆ. ಅಲ್ಲ, ನೀವಿಬ್ರು ಸೇರ್ಕೊಂಡು ನನ್ನ ತಂಗಿ ವಿಭಾನ ಎಳ್ದಾಡ್ತಿದ್ರೆ ಪಾಪ ಅವಳು ಯಾವ ಕಡೆ ಹೋಗ್ಬೇಕು ಹೇಳಿ? ಹೋಗ್ಲಿ ಹೋಗ್ಲಿ ಬಿಡವಳು. ನನಗಿಂತ ಅವಳಿಗೆ ಅವರತ್ತನೇ ಹೆಚ್ಚು. ನಾನ್ ಯಾರು? ನಾನ್ ಬರೀ ಅವಳು. ಇದಕ್ಕೆ ಅಜಿತ್, ಇದೇ ಕಾರಣಕ್ಕೆ ನಾನು ನನ್ನ ಮಗಳ ಮದುವೆನ ಅಷ್ಟು ದೂರ ಮಾಡಕ್ ಒಪ್ಪಿರ್ಲಿಲ್ಲ. ನಿನ್ನ ಮತ್ತೆ ನಿಮ್ಮ ಅಪ್ಪನ ಕಾರಣದಿಂದ ನಾನಿವತ್ತು ಈ ನೋವನ್ನು ಅನುಭವಿಸ್ತಾ ಇದ್ದೀನಿ. ಅಮ್ಮ, ಹೇಳಮ್ಮ ವಿಭಾವತಿ, ಈಗ ಹೇಗಿದೆ ಜೀವನ? ನಿನ್ನ ರಾಜನ್ ಜೊತೆ ನಿನ್ ಜೀವನ ಹೇಗಿದೆ ಅಂತ ಹೇಳು. ಈಗೇನಾದ್ರೂ ಅವ್ರ ಕಣ್ಣಿಗೆ ಕಾಣ್ತಿದ್ರೆ ಅವ್ರನ್ನ ಮಿಸ್ ಮಾಡ್ಕೋತೀಯ ಅಲ್ವಾ ನೀನು? ಇದೆಲ್ಲ ವಿಷಯ ಬಿಡಿ ಅಣ್ಣ. ನೀವ್ ನನಗ್ ಮೊದ್ಲು ಇದನ್ನ ಹೇಳಿ, ಯಾಕೆಷ್ಟು ಆತ್ರವಾಗಿ ನನ್ನನ್ನ ಇಲ್ಲಿ ಕರ್ಕೊಂಡ್ ಬಂದ್ರಿ? ಅಮ್ಮ ಅಂತೂ ತುಂಬಾ ಬೇಜಾರ್ ಮಾಡ್ಕೊಂಡ್ರು. ಮತ್ತೆ ಆ ಮನೇಲಿ ಅತ್ತೆ ನೋಡಿದ್ರ, ಅವರು ತುಂಬಾ ಬೇಜಾರ್ ಮಾಡ್ಕೊಂಡಿದ್ರು. ಅಣ್ಣ, ನಾಳೆ ನಾವ್ ಹೋಗ್ಲೇಬೇಕು ಅಣ್ಣ, ಇಲ್ಲಾಂದ್ರೆ ನನ್ ಬಗ್ಗೆ ತಪ್ಪಾಗಿ ತಿಳ್ಕೊತಾರೆ. ಅಲ್ಲ, ನೀನ್ ಒಂದ್ಸಲನಾದ್ರೂ ಅಪ್ಪ ಅಮ್ಮನ ಬಗ್ಗೆ ಯೋಚಿಸ್ಲಿಲ್ವಾ? ನಿನ್ನೆ ನೋಡೋದಕ್ಕೆ ಅವ್ರಿಗೆ ಎಷ್ಟು ಆಸೆ ಇರುತ್ತೆ ಹೇಳು? ನೀನು ನನ್ ವಿಷಯ ಬಿಟ್ಬಿಡು. ನೀನ್ ಹೋದ್ಮೇಲಂತೂ ನೀನ್ ನನ್ ಮೇಲೆ ಚಲಾಯಿಸ್ತಿದ್ದ ಅಧಿಕಾರ, ದರ್ಪ ಎಲ್ಲ ಕಡಿಮೆ ಆಗೋಗಿದೆ. ಅಧಿಕಾರ ಚಲಾಯಿಸೋದ್ ಕಡಿಮೆ ಆಗಿದೆ ಅಂತ ಒಳಗಿಂದೊಳಗೆ ನೋವು ಅನ್ಭವಿಸ್ತಾ ಇದ್ದೀರಾ? ನನಗೊತ್ತು ಸಂತೋಷವಾಗಿಲ್ಲ ನೀವು. ಈಗ ನಿನಗೆ ಎಲ್ಲಾನು ಅರ್ಥ ಆಗ್ತಿರೋವಾಗ ನಾನ್ ನಿನ್ನ ಇಲ್ಲಿ ಕರ್ಕೊಂಡ್ ಬಂದು ಯಾಕೆಲ್ಲ ಹೇಳ್ತಾ ಇದ್ದೀನಿ? ಅಲ್ಲ ವಿಭಾ, ಇಷ್ಟು ವರ್ಷ ನೀನ್ ಯಾವ ಮನೇಲಿ ಬೆಳೆದಿದ್ಯೋ ಆ ಮನೇಲಿರೋ ವ್ಯಕ್ತಿಗಳ ಮೇಲೆ ನಿನಗೆ ಯಾವ ಅಧಿಕಾರನೂ ಇರೋದಿಲ್ವಾ? ಅಣ್ಣ, ಹೀಗೇಕ್ ನೋಡ್ತಿದ್ಯಾ ಚಿಕ್ಕ ಮಾವ? ಗಾಳಿ ವೇಗ ನೋಡ್ತಿದ್ಯಾ? ಎಷ್ಟ್ ಜೋರಾಗಿ ತಿರುಗ್ತಿದೆ. ಬರೀ ಡಾಕ್ಟರ್ ಆಗ್ತೀನಿ ಅನ್ನೋದಲ್ಲ, ಇದೆಲ್ಲ ತಿಳ್ಕೊಂಡಿರ್ಬೇಕು. ನಿಜಾನೇ, ಗಾಳಿ ಜೋರಾಗಿ ಬೀಸ್ತಾ ಇದೆ. ಜೋರಾಗಿ ಬೀಸ್ತಾ ಇರೋದ್ ನೋಡಿದ್ರೆ ಬಿರುಗಾಳಿನೇ ಇರ್ಬೋದು. ಇದ್ರೂ ಇರ್ಬೋದು, ಅದಕ್ಕೆ ಗಾಳಿ ಜೋರಾಗಿ ಬೀಸ್ತಿದೆ. ಅಮ್ಮವ್ರೆ, ಅಮ್ಮವ್ರೆ, ಅಮ್ಮವ್ರೆ,
ಏನಾಯ್ತು ಬಲರಾಮ್ ಕಾಕ? ಅಮ್ಮವ್ರೆ, ನಾನು ಪೇಟೆಗೆ ಹೋಗಿದ್ದೆ. ಪುರಿಯಿಂದ ತಾಜಾ ಮೀನ್ ತಗೊಂಡು ಬೆಸ್ರು ಪೇಟೆ ಬರ್ತಾ ಇದ್ರು. ಅಲ್ಲಿ ತುಂಬಾ ಜನ ಮಾತಾಡ್ಕೊತಾ ಇದ್ರು ಜೋರಾಗಿ ಬಿರುಗಾಳಿ ಬೀಸ್ತಿದೆ ಅಂತ. ಮತ್ತೆ ಅವರೆಲ್ಲ ಹೇಳ್ತಾ ಇದ್ರು ಜೋರಾಗಿ ಬಿರುಗಾಳಿ ಬೀಸ್ಕೊಂಡು ಈ ಕಡೆನೆ ಬರ್ತಿದೆ ಅಂತ. ಅಯ್ಯೋ ದೇವ್ರೆ, ಏನ್ ಹೇಳ್ತಿದ್ಯಾ? ಸತೀಶ್, ದೊಡ್ಡಮ್ಮ, ಸತೀಶ್ ಬೇಗ ಬನ್ನಿ. ಏನಾಯ್ತಮ್ಮ? ನೋಡು, ಬಲರಾಮ ಏನ್ ಹೇಳ್ತಿದ್ದಾನೆ. ಜೋರಾಗಿ ಬಿರುಗಾಳಿ ಬೀಸ್ತಿದ್ಯಂತೆ. ನೀನ್ ನಿಮ್ಮ ಅಪ್ಪಂಗ್ ಒಂದ್ಸಲ ವಿಷಯ ತಿಳಿಸು. ನೀವೆಲ್ಲ ಯಾರು ಇಲ್ಲಿರ್ಬೇಡಿ, ಹೋಗಿ ಒಳಗಡೆ ಹೋಗಿ. ಆದ್ರೆ ಬಿರುಗಾಳಿನೂ ಬಂದಿಲ್ಲಮ್ಮ. ಅದಕ್ಕೆ ಬಿರುಗಾಳಿ ಬರೋದ್ನ ಕಾಯ್ತಾ ಕೂತಿರ್ತ್ಯಾ? ನಾನೀಗ ಹೇಳ್ತಿದ್ದೀನಲ್ಲ, ಹೋಗು ಒಳಗೆ ಹೋಗು. ರೋನು, ನೀವೆಲ್ಲರೂ ಒಳಗಡೆ ಹೋಗಿ. ಸಾವಿತ್ರಿ, ಸಾವಿತ್ರಿ, ಹೊರಗಡೆ ಏನಾದ್ರೂ ಇದ್ರದನ್ನ ಒಳಗಡೆ ತೆಗ್ದಿಡು. ಏನಾಯ್ತು? ನೀವೆಲ್ಲ ಇಷ್ಟೊತ್ತಾದ್ರೂ ಇಲ್ಲೇ ಹಾಕಿದ್ದೀರಾ? ಒಳಗೋಗಿ ನೀವು. ಬೇಡ, ಇನ್ನೂ ಸ್ವಲ್ಪ ತಿಲ್ಲೇ ಇರ್ತೀವಿ. ಚಿಕ್ಕಮ್ಮವ್ವ, ನಿನಗ್ ಬೈಯೋದಕ್ ನನಗೆ ಇಷ್ಟ ಇಲ್ಲ. ಒಳಗೋಗಿ ಅಂತ ಹೇಳಿದ್ನಲ್ಲ ನಾನು. ಹೋಗಿ ಹೋಗಿ, ಇನ್ನು ಯಾಕೆ ಇಲ್ಲೇ ನಿಂತಿದ್ದೀರಾ? ಸರಿ ಅಣ್ಣ. ಸತೀಶ್ ಅಣ್ಣ, ಬಿರುಗಾಳಿ ಬರುತ್ತೆ ಅಂತಂದ್ರೆ ತುಂಬಾ ಬಡವ್ರ ಮನೆ ಬಿದ್ದೋಗ್ಬಿಡುತ್ತೆ ಅಲ್ವಾ? ಅವ್ರ ಗತಿ ಏನು? ಸುಬಿ, ನೀನ್ ದೊಡ್ಡ ದೊಡ್ಡ ಮಾತೆಲ್ಲ ಆಡ್ತಾ ಇರಬೇಡ. ನಡಿ ಒಳಗೋಗು. ಏನಾಯ್ತು? ಒಳಗೋಗು. ಗಾಳಿ ತುಂಬಾ ಜೋರಾಗಿ ಬೀಸ್ತಿದೆ. ಅಪ್ಪಂಗೆ ಹೇಳ್ಬೇಕಿದೆನ. ಶರತ್ ಕೋಲ್ಕತ್ತಾ ತಲುಪದ್ನೋ ಇಲ್ಲೋ ಗೊತ್ತಿಲ್ವಲ್ಲ. ಅಪ್ಪ, ಅಪ್ಪ. ವಿಭಾ, ನಾ ಉಳ್ಕೋತಾ ಇಲ್ಲ ಅನ್ನೋದಕ್ಕೆ ನಿಮ್ಮ ಅಪ್ಪ ಅಮ್ಮ ಎಲ್ರಿಗೂ ತುಂಬಾ ಬೇಜಾರಾಗಿದೆ ಅಲ್ವಾ? ಆದ್ರೆ ವಿಭಾ, ನಿನಗೆಲ್ಲ ಗೊತ್ತಲ್ವಾ, ನಾವು ಸಮಯಕ್ಕೆ ಸರಿಯಾಗಿ ತಲುಪೋದು ತುಂಬಾ ಮುಖ್ಯ. ನೀನ್ ಅವ್ರಿಗೆ ಈ ವಿಷಯ ಹೇಳಿದ್ಯಲ್ವಾ? ನಾನು ಹೇಳೋಕ್ ಪ್ರಯತ್ನ ಪಟ್ಟೆ. ವಿಷಯ ಏನು ಅಂದ್ರೆ, ಅಮ್ಮ ನನ್ನನ್ ಬಿಟ್ಟು 2-3 ದಿನಕ್ಕಿಂತ ಹೆಚ್ಚಿದ್ದೋರಲ್ಲ. ಅದಕ್ಕೆ ಅವರಿದನ್ನ ಒಪ್ಕೋತಾ ಇಲ್ಲ ಅಷ್ಟೇ. ಆದ್ರೆ ನೀವೇನೂ ಚಿಂತೆ ಮಾಡಬೇಡಿ. ನಾವಿಬ್ರು ನಾಳೆನೇ ಕಟ್ಟಕ್ಕೆ ಹೊರಟೋಗೋಣ. ಇಲ್ಲಿಗೆ ಬರೋಕ್ಕೂ ಮುಂಚೆ ನನ್ನ ಅತ್ತೆ ಕೊಟ್ಟಿದ್ದ ಮಾತನ್ನ ಖಂಡಿತ ಯಾವುದೇ ಕಾರಣಕ್ಕೂ ಮೀರೋದಿಲ್ಲ. ಇದ್ರಿಂದ ನಿನಗೆ ನೋವಾಗ್ತಿದ್ಯಾ ವಿಭಾ? ಇನ್ನೊಂದೆರಡು ದಿನ ಇಲ್ಲೇ ಇರಬೇಕು ಅನ್ನೋದು ನಿನ್ನ ಆಸೆ ಅಂತ ಗೊತ್ತು. ಆದ್ರೆ ಪೂಜೆ ಸಮಯಕ್ಕೆ ಮೊದಲೇ ನಾವು ಕಟ್ಟಕಕ್ಕೆ ತಲುಪಬೇಕು ವಿಭಾ. ಒಂದ್ ವೇಳೆ ಪೂಜೆ ಇಲ್ಲ ಅಂದಿದ್ರೆ ನಿನ್ನ ಇಲ್ಲೇ ಬಿಟ್ಟು ಹೋಗ್ತಿದ್ದೆ. ನನ್ನನ್ನೊಬ್ಬಳನ್ನೇ ಬಿಟ್ಟು ನೀವು ಹೊರಟೋಗ್ತೀರಾ? ಈ ಮಾತನ್ನ ಇನ್ಯಾವತ್ತಿಗೂ ಹೇಳ್ಬೇಡಿ. ನೀವ್ ಯಾವಾಗ ಎಲ್ಲಿರ್ತೀರೋ ನಾನು ನಿಮ್ ಜೊತೆನೇ ಇರೋಕ್ ಬಯಸ್ತೀನಿ. ನನ್ನನ್ನು ಯಾವತ್ತೂ ಬಿಟ್ಟು ಹೋಗಲ್ಲ ಅಂತ ಮಾತು ಕೊಡ್ತೀರಾ? ಮಾತು ಕೊಡಿ. ಆಗ್ಲಿ, ನಾನು ಮಾತು ಕೊಡ್ತೀನಿ. ನಾನು ಮತ್ತೆ ನೀನು ಯಾವಾಗ್ಲೂ ಜೊತೆಲೇ ಇರ್ತೀವಿ. ನನಗಿನ್ನೇನೂ ಬೇಡ. ಇಷ್ಟೇನಾ? ಈಗ ಸಮಾಧಾನ ಆಯ್ತಾ? ನಾನು ಯಾವುದೇ ತಪ್ಪು ನಿರ್ಧಾರ ತಗೊಂಡಿಲ್ಲ ವಿಭಾ. ದೊಡ್ಡಪ್ಪ ಮತ್ತೆ ಮಾವ ನನಗೆ ಹೇಳ್ತಾ ಇದ್ರು, ನೀನು ಕೋಲ್ಕತ್ತಾಗೆ ಬಂದು ಪ್ರಾಕ್ಟೀಸ್ ಮಾಡು ಅಂತ.
ಎಲ್ಲ ಕಡೆನೂ ಪ್ರಾಕ್ಟೀಸ್ ಮಾಡ್ಬೋದು. ಆದ್ರೆ ಈಗ ನನಗ ಸಮಸ್ಯೆನೇ ಇಲ್ಲ. ನಾನು ಕಟಕ್ನಲ್ಲೇ ಪ್ರಾಕ್ಟೀಸ್ ಮಾಡ್ತೀನಿ ವಿಭಾ. ಕಟಕ್ನಲ್ಲೇ ಇರ್ತೀನಿ ನಿನ್ ಜೊತೆ. ಆದ್ರೆ ಕಾಲೇಜ್ ಮುಗಿಯೋರ್ಗೂ ಕಾಯ್ಬೇಕಷ್ಟೆ. ಹೇಳು, ನನಗೋಸ್ಕರ ಕಾಯ್ತಿಯಲ್ವಾ? ಕಾಯ್ತೀನಿ. ಇದೇನ್ ಸುಬ್ಬಿ ಪುಟ್ಟ, ಇಂಥ ಬಿರುಗಾಳಿಲಿ ನೀವು ನಿಮ್ ಕೋಣೆ ಕಿಟಕಿಗಳನ್ನೆಲ್ಲ ತೆಗ್ದಿಟ್ಟಿದ್ದೀರಲ್ಲ? ಸಾವಿತ್ರಿ ಕಾಕಿ, ಕಿಟಕಿ ಹತ್ರ ಮರ ಇದೆಯಲ್ಲ, ಅದ್ರಲ್ಲಿ ತುಂಬಾ ಪಕ್ಷಿಗಳಿದೆ. ನಾನೇನಾದ್ರೂ ಕಿಟಕಿ ಮುಚ್ಚಿದ್ರೆ ಬಿರುಗಾಳಿಗೆ ಮರ ಬಿದ್ದು ಪಕ್ಷಿಗಳೆಲ್ಲ ಎಲ್ಲಿ ಹೋಗ್ಬೇಕು? ನೀವು ಆ ಕಿಟಕಿನ ಮುಚ್ಚಕ್ ಹೋಗ್ಬೇಡಿ, ಸರಿನಾ? ಅಯ್ಯೋ ದೇವ್ರೆ, ಎಂತ ಬಿರುಗಾಳಿ ಇದು! ಪಾತ್ರೆ ಎಲ್ಲ ಬಿದ್ದೋಯ್ತು. ಇದ್ಯಾವ ತರದ್ ಬಿರುಗಾಳಿ ದೊಡ್ಡಮ್ಮ? ಹೌದಮ್ಮ, ನನಗೇನು ಗೊತ್ತಾಗ್ತಾ ಇಲ್ಲ. ಭಗವಂತ ಕಾಪಾಡಪ್ಪ, ಕಾಪಾಡಪ್ಪ. ಬಲರಾಮ್ ಕಾಕ, ಬಲರಾಮ್ ಕಾಕ, ಹೇಳಿ ಚಿಕ್ಕಬೋರೆ. ಬೇಗ ಹೋಗಿ ಮನೆ ಬಾಗ್ಲ ಹಾಕಿ. ಹಾಗೆ ಎಲ್ಲ ಕೆಲಸದವ್ರಿಗೂ ಹೇಳಿ ಮನೆ ಒಳಗೆ ಇರಕ್ಕೆ. ಈಗ ಯಾರು ಹೊರಗೆ ಹೋಗೋ ಅವಶ್ಯಕತೆ ಇಲ್ಲ. ಹೋಗಿ ಬೇಗ. ಸರಿ, ಈಗಲೇ ಹೋಗ್ತೀನಿ. ಶಂಕ ಹೌದು, ಶಂಕ ಹೌದು. ಕಿಟಕಿ ಎಲ್ಲ ಮುಚ್ತೀನಿ. ಅಯ್ಯೋ ದೇವ್ರೆ, ಭಗವಂತ. ಕಮಲಾ, ಕಮಲಾ, ಭಯ ಪಡ್ಬೇಡ. ನಾವೆಲ್ಲರೂ ಮನೇಲೇ ಇದೀವಲ್ವಾ? ಗಾಳಿಗೆ ಬಾಗ್ಲೆಲ್ಲ ತೆಗ್ದಿದೆ ಅನ್ಸುತ್ತೆ. ನಾನ್ ಬಾಗ್ಲ ಹಾಕ್ಬಿಟ್ಟು ಬರ್ತೀನಿ. ಕಮಲಾ, ನೀನ್ ಇಲ್ಲೇ ನಿಂತಿರಿ, ನಾನು ಹೋಗಿ ಎಲ್ಲ ಬಾಗ್ಲ ಹಾಕ್ ಬರ್ತೀನಿ. ಬೇಡ ಬೇಡ, ದಯವಿಟ್ಟು ನೀವು ಹೋಗ್ಬೇಡಿ. ನಿನ್ಗಾಗ್ಲೇ ಹೇಳದ್ನಲ್ಲ, ನಾನ್ ನಿನ್ ಜೊತೆನೇ ಇದ್ದೀನಿ ಅಂತ. ಕಮಲಾತ್ಗೆ, ಕಮಲಾತ್ಗೆ, ನೀವು ಭಯ ಪಡಲ್ಲ ಅಲ್ವಾ? ಸತೀಶ್ ಅಣ್ಣ, ಆಚೆ ತುಂಬಾ ಜೋರಾಗಿ ಗಾಳಿ ಬೀಸ್ತಾ ಇದೆ. ನೋಡ್ ಸುಬಿ, ಇಲ್ಲಿ ಕೇಳು. ಸುಮ್ನೆ ಮನೇಲೆಲ್ಲ ಆ ಕಡೆ ಈ ಕಡೆ ಓಡಾಡ್ತಾ ಇರಬೇಡ ನೀನು. ಸತೀಶ್ ಅಣ್ಣ, ಕೋಲ್ಕತ್ತಾದಲ್ಲೂ ಇದೇ ತರ ಬಿರುಗಾಳಿ ಬೀಸುತ್ತಾ? ಗೊತ್ತಿಲ್ಲ. ಶರತ್ ವಿಭಾ ಹೊರಟಿದಾರೋ ಇಲ್ಲೋ ಗೊತ್ತಿಲ್ಲ. ಎಲ್ಲಿವರೆಗೂ ತಲುಪಿದಾರೋ ಅದು ಗೊತ್ತಾಗ್ತಿಲ್ಲ. ಸುಬಿ, ನೀನ್ ಅದ್ಕೆ ಜೊತೆ ಇಲ್ಲೇ ನಿಂತಿರು, ಎಲ್ಲೂ ಹೋಗ್ಬೇಡ. ನಾನು ಹೋಗಿ ಎಲ್ಲ ಬಾಗ್ಲ ಹಾಕ್ ಬರ್ತೀನಿ. ಕಟಕ್ ಮತ್ತೆ ಪುರಿಲಿ ಬಹಳ ದೊಡ್ಡ ಭಯಂಕರ ಬಿರುಗಾಳಿ ಬೀಸ್ತಿದೆ. ಆದ್ರೆ ಪತ್ರಿಕೆಯಲ್ಲಿ ಇದ್ರ ಬಗ್ಗೆ ಬರದೇ ಇಲ್ವಲ್ಲ? ನನ್ಗನ್ಸುತ್ತೆ ಇಷ್ಟು ಬೇಗ ಪತ್ರಿಕೆಯಲ್ಲಿ ಪ್ರಿಂಟ್ ಆಗಿಲ್ಲ. ನನಗೂ ಹಾಗೆ ಅನ್ಸುತ್ತೆ. ಅದಕ್ಕಾಗಿ ನಾನು ಪತ್ರಿಕೆ ಅವ್ರಿಗೆ ಅವರೇ ಹೇಳಿದ್ರು ಈ ಬಿರುಗಾಳಿ ಬಹಳ ಭಯಾನಕವಾಗಿದೆ ಅಂತ. ನನಗೆ ಕೇವಲ ಒಂದೇ ಚಿಂತೆ ಆಗ್ಬಿಡಿದೆ, ನಿಮ್ ಮನೆಯವರೆಲ್ಲ ಹೇಗಿದಾರೋ, ಎಲ್ಲಿದಾರೋ. ನಾನೇ ಹೋಗಿ ನೋಡ್ಕೊಂಡ್ ಬರ್ತೀನಿ. ಯಾಕೆ ಅಂದ್ರೆ ಸ್ಟೇಷನ್ ಅಲ್ಲಿ ಇರೋರಿಗೆ ವಿಷಯ ಗೊತ್ತಿರುತ್ತೆ ಅಂತ. ಅಜಿತ್ ಅವರೇ, ನಾನು ಈಗ್ಲೇ ಹೋಗ್ತೀನಿ. ನಾನು ಹೋಗ್ಲೇಬೇಕು. ಅಯ್ಯೋ ಬೇಡ ಬೇಡ, ಜೋರಾಗಿ ಬಿರುಗಾಳಿ ಬೀಸ್ತಾ ಇದೆ. ನೀವು ಹೋಗೋದಕ್ಕೆ ಗಾಡಿ ಸಿಗುತ್ತೋ ಇಲ್ವೋ? ದಯವಿಟ್ಟು ನನ್ನ ನೀವೆಲ್ಲ ಹತ್ರ ಬೇರೆ ಉಪಾಯ ಇಲ್ಲ ಅತ್ತೆ. ನಾನೀಗ ಹೋಗ್ಲೇಬೇಕು. ಬಿರುಗಾಳಿ ಬಂದ್ರೇನೆ ಕಟಕಲ್ ಕಷ್ಟ ಆಗತ್ತೆ, ಮತ್ತಿದು ಸೈಕ್ಲೋನು. ಅಲ್ಲಿ ಎಲ್ರು ಹೇಗಿದ್ದಾರೆ ಅಂತ ನಾನು ಹೋಗಿ ನೋಡೋವರೆಗೂ ನನಗೆ ನೆಮ್ಮದಿ ಸಿಗೋದಿಲ್ಲ ಅತ್ತೆ. ವಿಭಾನ ಬೇಕಾದ್ರೆ ನನ್ನನ್ನೊಬ್ಬಳನ್ನೇ ಬಿಟ್ಟು ನೀವು ಹೊರಟೋಗ್ತೀರಾ?
ಮಾತನ್ನ ಇನ್ಯಾವತ್ತಿಗೂ ಹೇಳ್ಬೇಡಿ. ನೀವ್ ಯಾವಾಗ ಎಲ್ಲಿರ್ತೀರೋ ನಾನು ನಿಮ್ ಜೊತೆನೇ ಇರೋಕ್ ಬಯಸ್ತೀನಿ. ಇಲ್ಲ ಇಲ್ಲ ವಿಭಾ ಅಂತೂ ಇಂಥ ಪರಿಸ್ಥಿತಿಯಲ್ಲಿ ನಿಮ್ ಜೊತೆ ಹೋಗೋ ಯೋಚನೆ ಕೂಡ ಮಾಡೋ ಹಾಗಿಲ್ಲ. ನಾನು ನಿಮ್ ಬಗ್ಗೆನೇ ಹೇಳ್ತಾ ಇದ್ದೀನಿ ಶರತ್. ನೀವು ಒಂದಿನ ಇದ್ದು ಅದಾದ್ಮೇಲೆ ಪ್ರಯಾಣ ಮಾಡಿ. ಆದ್ರೆ ನೀವ್ ಹೇಗೆ ಹೋಗ್ತೀರಾ ಶರತ್? ಒಂದ್ ವೇಳೆ ಸೈಕ್ಲೋನ್ ಶಾಂತವಾದ್ರೂ ಕೂಡ ರಸ್ತೆಯಲ್ಲಿ ಮರಗಳು ಉರುಳು ಬಿದ್ದಿರ್ತವೆ, ದಾರಿಯಲ್ಲಿ ಏನಾದ್ರೂ ತೊಂದರೆ ಆದ್ರೆ ಏನ್ ಮಾಡ್ತೀರಾ? ನಾನು ಅದಕ್ಕೆ ವ್ಯವಸ್ಥೆ ಮಾಡ್ಕೋತೀನಿ ಮಾವ. ವಿಭಾ ಇಲ್ಲೇ ಇರೋದು ಸರಿ ಅನ್ಸುತ್ತೆ. ಅಲ್ಲಿ ಪರಿಸ್ಥಿತಿ ಸರಿ ಹೋಗ್ತಿದ್ದ ಹಾಗೆ ನಾನು ಇಲ್ಲ, ನಾನು ಬರ್ತೀನಿ. ನಾನು ಅಮ್ಮನಿಗೆ ಮಾತು ಕೊಟ್ಟಿದ್ದೀನಿ. ಕಟಕ್ನಲ್ಲಿ ಮನೆಯವರೆಲ್ಲ ಹೇಗಿದಾರೋ ತಿಳ್ಕೊಳ್ಳೋ ಹಕ್ಕು ನನಗೂ ಇದೆ. ವಿಭಾ ಏನ್ ಹೇಳ್ತಾ ಇದ್ಯಾ ನೀನು? ಬಿಡು ಬಿಡು ಅಜಿತ್, ಅವಳಿಗೆ ಏನು ಹೇಳಕ್ ಹೋಗ್ಬೇಡ. ಏನಾಯ್ತು? ನೀವ್ಯಾಕೆ ಹೀಗೆ ನಿಂತ್ಕೊಂಡಿದ್ದೀರಾ? ಏನು ಹೇಳ್ತಾನೆ ಇಲ್ಲ. ಅರೆ ಅವ್ರು ಸರಿಯಾಗಿ ಹೇಳ್ತಿದಾರಲ್ವಾ? ಈಗಿರೋ ಪರಿಸ್ಥಿತಿಲಿ ಮನೆಯವರೆಲ್ಲ ಹೇಗಿದಾರ ಏನೋ, ಅವ್ರ ಸುಖ ದುಃಖ ಎಲ್ಲಾನು ಇವರೇ ತಾನೇ ನೋಡ್ಕೋಬೇಕು. ಇದೇನ್ ಹೇಳ್ತಾ ಇದ್ದೀರಾ ನೀವು? ಅಜಿತ್, ನಿಮ್ಮಪ್ಪ ಏನ್ ಹೇಳ್ತಾ ಇದಾರೆ? ಅಮ್ಮ ಅಮ್ಮ ನೀವ್ ಯಾಕೆ ಯೋಚನೆ ಮಾಡ್ತಿದ್ದೀರಾ? ನೀವ್ ಚಿಂತೆ ಮಾಡ್ಬಿಡಿ. ನಾನು ಒಬ್ಳೇ ಹೋಗ್ತಿಲ್ಲ, ನನ್ ಜೊತೆ ಅವರು ಇದ್ದಾರೆ. ಅವ್ರು ನನಗೆ ಯಾವ್ದೇ ತೊಂದರೆ ಆಗೋಗ್ ಬಿಡ್ತಾರೆ ಅನ್ಕೊಂಡಿದ್ಯಾ? ಅಲ್ಲಿ ಮನೆಯವರೆಲ್ಲ ಹೇಗಿದ್ದಾರೋ, ಯಾವ ಅಪಾಯದಲ್ಲಿದ್ದಾರೋ ಗೊತ್ತಿಲ್ಲ. ಜಾಗ ಬಿಡಿ. ಇದೇನಿದು? ಬಿರುಗಾಳಿಯಿಂದ ಸ್ಕೂಲ್ಗೆ ಈ ಸ್ಥಿತಿ ಬಂತ? ಏ ಬಿಡು ಬಿಡು ಸುಭಾಷ್, ನೀನ್ ಯಾಕೆ ಕೆಲಸ ಮಾಡ್ತಿದ್ಯಾ? ಏನಾದ್ರೂ ಗಾಯ ಆದ್ರೆ ನೋವಾಗತ್ತೆ. ಸ್ಕೂಲ್ ನಮ್ಮೆಲ್ಲರದು ಅಲ್ವಾ ಮೇಷ್ಟ್ರೆ? ಅದಕ್ಕೆ ನಾವೆಲ್ಲರೂ ಸೇರಿ ಸಹಾಯ ಮಾಡ್ಬೇಕು. ಎಲ್ರೂ ಬನ್ನಿ ಸಹಾಯ ಮಾಡಿ. ಹುಷಾರು, ನಿಧಾನಕ್ಕೆ ತಿಡಿ. ಅಲ್ಲ ಮಾಧವ್ ಮೇಷ್ಟ್ರೆ, ಹಾ, ನಮ್ ಸ್ಕೂಲಲ್ಲಿ ಉಳ್ದಿರೋ ಹುಡುಗರೆಲ್ಲ ಎಲ್ಲಿದ್ದಾರೆ? ಚಾರು, ದೀಪಿನ್ ಯಾರು ಕಾಣಿಸ್ತಿಲ್ಲ. ನನಗ್ ಗೊತ್ತಿಲ್ಲ ಸುಭಾಷ್. ಕಟಕಾಚೆ ಬಿರುಗಾಳಿ ಜಾಸ್ತಿ ಇರೋದ್ರಿಂದ ಜನಗಳು ಯಾರು ಓಡಾಡೋದಕ್ಕಾಗ್ತಿಲ್ಲ. ಕೆಲವು ಕಡೆ ಮನೆಗಳೆಲ್ಲ ಬಿದ್ದೋಗಿದ್ಯಂತೆ. ಇನ್ನು ಎಷ್ಟು ನಷ್ಟ ಆಗುತ್ತೋ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ನಮ್ ಶಾಲೆ ಮಕ್ಕಳು ಎಲ್ಲಿದ್ದಾರೋ ಹೇಗಿದ್ದಾರೆ ಅಂತಾನೂ ಗೊತ್ತಾಗ್ತಿಲ್ಲ. ಮಾಧವ್ ಮೇಷ್ಟ್ರೆ, ನಮ್ಮ ಶಾಲೆಯಲ್ಲಿ ತುಂಬಾ ಬಡ ವಿದ್ಯಾರ್ಥಿಗಳಿದ್ದಾರೆ. ಅವರೆಲ್ಲ ಈಗ ಎಲ್ಲಿರ್ತಾರೆ ಅನ್ನೋದು ಗೊತ್ತಿಲ್ಲ. ಅವ್ರನ್ನೆಲ್ಲ ಹುಡ್ಕೋದಾದ್ರೂ ಹೇಗೆ ಅಂತ. ನಿಮಗೆ ಯಾಕೆ ಕಷ್ಟ ಆಗ್ತಿದೆ? ನಿಮಗೆ ನಾಣ್ಣುಡಿ ಗೊತ್ತಿಲ್ವಾ? ನಾನು ಉಳ್ಕೊಂಡ್ರೆ ಲೋಕ ಉಳ್ಕೊಂಡ ಹಾಗೆ. ಸುಬೇಂದ್ರ ಅವರೇ, ಇನ್ನು ಎಷ್ಟು ದಿನ ನಿಮ್ ಬಗ್ಗೆನೇ ಯೋಚನೆ ಮಾಡ್ತೀರಾ? ನಮ್ಮ ಶಾಲೆ ಮಕ್ಕಳು ನಮ್ ತರನೇ ಅಲ್ವಾ? ಅವ್ರಿಗೇನಾದ್ರೂ ಆದ್ರೆ ನಾವೇ ನಿಂತು ಸಹಾಯ ಮಾಡ್ಬೇಕು. ಅವ್ರು ಹೇಳಿದ್ದು ಸರಿಯಾಗೇ ಇದೆ. ನಾವು ಶಿಕ್ಷಕರೆಲ್ಲ ಮಕ್ಕಳೆಲ್ಲ ಸೇರ್ಕೊಂಡು ಸಹಾಯ ಮಾಡೋದಕ್ಕೆ ಪ್ರಯತ್ನ ಮಾಡ್ಬೋದು ಅಲ್ವಾ? ಸರಿ, ನಿಮ್ಮಲ್ಲಿ ಯಾರ್ಯಾರು ನಿಮ್ ಸ್ನೇಹಿತರನ್ನ ಹುಡ್ಕೋದಕ್ಕೆ, ಅವ್ರಿಗೆ ಸಹಾಯ ಮಾಡೋದಕ್ಕೆ ನನ್ ಜೊತೆ ಬರ್ತೀರಾ ಅಂತ ಹೇಳಿ. ಆಯ್ತಾ? ಶುರು ಆಯ್ತಾ? ಮಕ್ಕಳಿಗೆ ತಲೆ ಕೆಡ್ಸೋ ಕೆಲಸನ ಶುರು ಮಾಡ್ಕೊಂಡ್ಬಿಟ್ರ? ಅಲ್ಲ, ಒಂದ್ ವಿಷಯ ಹೇಳಿ, ಇವ್ರ ಮನೆಯಿಂದ ಯಾರಾದ್ರೂ ದುಡ್ಡಿನ ಸಹಾಯ ಮಾಡ್ತಾರಾ ಅಥವಾ ಇವ್ರನ್ನ ಆಚೆ ಕಳ್ಸೋದಕ್ ಬಿಡ್ತಾರ? ಸುಮ್ನೆ ಏನೇನೋ ಮಾತಾಡ್ತಾರೆ. ಪಂಡಿತ್ರ, ಬನ್ನಿ ಹೋಗೋಣ. ನಾವ್ ಹಿಂದ್ಗಡೆ ಗಾರ್ಡನ್ ಕತೆ ಏನಾಗಿದೆ ಅಂತ ನೋಡ್ಕೊಂಡ್ ಬರೋಣ. ಮಾಧವ್ ಮೇಷ್ಟ್ರೆ, ಬೇರೆ ಯಾರು ಬರ್ತಾರೋ ಬಿಡ್ತಾರೋ, ನಾನ್ ನಿಮ್ ಜೊತೆ ಬರ್ತೀನಿ. ನೀನೇನೋ ಬರ್ತೀಯ, ಆದ್ರೆ ನಿನ್ ಮನೆಯವರು ಸುಭಾಷ್? ನಮ್ಮಪ್ಪ ಯಾವಾಗ್ಲೂ ಹೇಳ್ತಾರೆ ಬೇರೆಯವ್ರಿಗೆ ಸಹಾಯ ಮಾಡ್ಬೇಕು ಅಂತ. ಇವತ್ತು ಈ ಪರಿಸ್ಥಿತಿಲಿ ನಾನು ನನ್ನ ಸ್ನೇಹಿತರನ್ನ ಹುಡುಕ್ಬೇಕು, ಅವ್ರಿಗೆ ಸಹಾಯ ಮಾಡ್ಬೇಕು.
ನೀವು ನನ್ನ ಜೊತೆ ಬರ್ತೀರಾ? ಯಾಕೆ ನೀವೆಲ್ಲ ಏನೂ ಮಾತಾಡ್ತಾನೆ ಇಲ್ಲ? ಏನಾಯ್ತು ಅಮೂಲ್ಯ? ಚಾರು ನಿಂಗೂ ಸ್ನೇಹಿತ ತಾನೆ? ಇವತ್ತು ಅವನು ಸ್ಕೂಲಿಗೆ ಬಂದಿಲ್ಲ. ದೀಪೇನ್ ಮನೆ ಸ್ಥಿತಿನೂ ಗೊತ್ತಿಲ್ಲ. ಬನ್ನಿ ನಾವೆಲ್ಲ ಹೋಗಿ ಹುಡ್ಕೋಣ. ಚಾರು ಮನೆ ಇಲ್ಲಿಂದ ತುಂಬಾ ದೂರ ಇದೆ ಸುಭಾಷ್. ಪಾಪ ಅವ್ರಿರೋದು ಗುಡಿಸ್ಲಲ್ಲಿ. ಅಮೂಲ್ಯ, ನೀನು ನನ್ನ ಜೊತೆ ಹುಡ್ಕೋಕ್ ಬರ್ತೀಯಾ? ಈಗ ಅವ್ರಿಗೆ ನಮ್ ಸಹಾಯ ಬೇಕಿರುತ್ತೆ. ನಾವು ಬರ್ತೀವಿ ಸುಭಾಷ್. ಸುಭಾಷ್, ಚಾರು ತರ ಇನ್ನೂ ತುಂಬಾ ಮಕ್ಳಿದಾರೆ. ಮೇಷ್ಟ್ರೆ, ಬಲ್ವಂತ್ ಅವ್ರ ಮನೇನೂ ಗುಡಿಸ್ಲೆ. ಆಮೇಲೆ ಶಿವ, ಪಾಪ ಅವ್ರಿಗೆ ಅಪ್ಪನೂ ಇಲ್ಲ. ಬನ್ನಿ ನಾವೆಲ್ಲ ಸೇರ್ಕೊಂಡು ಅವ್ರ ಮನೆಗೆ ಹೋಗೋಣ. ಸುಭಾಷ್, ಇಷ್ಟು ದೊಡ್ಡ ವಿಪತ್ತಾದಾಗ ಬಾಯಿ ಮಾತಲ್ಲಿ ಹೇಳಿದ್ರೆ ಕೆಲಸ ಆಗೋದಿಲ್ಲ. ದಿನಸಿ ಅವಶ್ಯಕತೆ ಇರುತ್ತೆ, ಕುಡಿಯೋ ನೀರು ಬೇಕಾಗತ್ತೆ. ಇಂಥದಕ್ಕೆಲ್ಲ ನಮ್ಮ ಕೈಯಲ್ಲಿ ದುಡ್ಡು ಬೇಕಾಗತ್ತೆ. ದುಡ್ಡಿಲ್ದೆ ಆಗಲ್ಲ. ಎಲ್ಲಿ ಸಿಗತ್ತೆ ಅದು? ಎಲ್ರಿಗೂ ಈಗ ನಷ್ಟನೇ ಆಗಿರತ್ತೆ. ಯಾರು ಸಹಾಯ ಮಾಡ್ತಾರೆ? ಮಾಧವ್ ಮೇಷ್ಟ್ರೆ, ನಾವು ಎಲ್ಲರ ಹತ್ರನೂ ಸ್ವಲ್ಪ ಚಂದ ವಸೂಲಿ ಮಾಡೋಣ ಅಲ್ವಾ? ನಾವು ಹೋಗಿ ಒಬ್ರ ಹತ್ರ ದುಡ್ಡು ಕೇಳಿದ್ರೆ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ನಾವು ಎಲ್ಲರ ಹತ್ರನೂ ಸಹಾಯ ಕೇಳಿದ್ರೆ ಅವಾಗ ಯಾವ ಕಷ್ಟನೂ ಆಗೋದಿಲ್ಲ ಅಲ್ವಾ ಮಾಧವ್ ಮೇಷ್ಟ್ರೆ? ಶಭಾಷ್ ಸುಭಾಷ್, ಶಭಾಷ್. ನಾವೆಲ್ಲ ಹೀಗೆ ಎಲ್ರಿಗೂ ಸಹಾಯ ಮಾಡಬೇಕು. ಒಳ್ಳೆ ಉಪಾಯ, ಅದ್ಭುತ. ಚಂದ ವಸೂಲಿ ಮಾಡೋಕೆ ನನ್ ಜೊತೆ ಯಾರ್ಯಾರು ಬರ್ತೀರಾ? ನಾನ್ ಬರ್ತೀನಿ. ನಾನು ಬರ್ತೀನಿ. ನಾನು ಕೂಡ. ನಾವೆಲ್ಲರೂ ಹೋಗೋಣ. ಮುಖರ್ಜಿ ಅವರೇ, ಹಾ ಹೇಳಿ. ಈ ಪರಿಸ್ಥಿತಿನ ಸರಿ ಮಾಡೋಕೆ ತುಂಬಾನೇ ಸಮಯ ಬೇಕಾಗತ್ತೆ. ಒಂದೇ ಒಂದ್ ಸುಂಟ್ರ ಗಾಳಿ ಕಟಕ್ ನಗರನ್ನೇ ಹಾಳು ಮಾಡ್ಬಿಟ್ಟಿದೆ. ಕಟಕ್ ಹೊರಗಡೆ ಪರಿಸ್ಥಿತಿ ಹೇಗಿದೆಯೋ ಏನೋ. ನಾನು ಇದನ್ನ ಯೋಚನೆ ಮಾಡ್ತಿದ್ದೆ. ಬ್ರಿಟಿಷರು ಇರೋ ಕಡೆ ಅಷ್ಟಾಗೇನು ತೊಂದರೆಗಳಾಗಿಲ್ವಂತೆ. ಸತೀಶ್, ಪ್ರಾಕೃತಿಕ ವಿಕೋಪ ಆದಾಗ ಜಾಸ್ತಿ ನಷ್ಟ ಆಗೋದು ಬಡವರಿಗೇನೆ. ಇರೋ ದುಡ್ಡನ್ನೆಲ್ಲ ಜೋಡಿಸಿ ಒಂದು ಸೂರು ಅಂತ ಮಾಡ್ಕೊಂಡ್ರೆ ಸರಿ. ಇಲ್ಲಾಂದ್ರೆ ನೋಡು, ಒಂದು ಸುಂಟ್ರ ಗಾಳಿ ಎಲ್ಲದನ್ನ ಹೇಗೆ ಹಾಳು ಮಾಡ್ಬಿಡುತ್ತೆ ಅಂತ. ಎಲ್ಲ ಅವರವರ ಹಣೆ ಬರಹ ಜಾನಕಿನಾಥ್ ಅವರೇ. ಪಾಪ ಇವ್ರ ಮನೆಗಳೆಲ್ಲ ಯಾವಾಗ ಸರಿ ಹೋಗುತ್ತೋ, ಯಾವಾಗ ಕಟ್ಕೋತಾರೋ ಗೊತ್ತಿಲ್ಲ. ಹೌದು ಮುಖರ್ಜಿ ಅವರೇ, ನಮ್ಮೂರಿನ ಸಮಿತಿ ಮುಖಾಂತರ ನಾವು ಬಡವರಿಗೆ ಸಹಾಯ ಮಾಡ್ಬೋದೇನೋ ಅಂತ ನಿಮ್ಗೇನಾದ್ರೂ ಗೊತ್ತಾ? ಹೋಗಿ ಒಂದ್ ಮಾತು ಕೇಳೋಣವಾ? ಹಾ, ಬನ್ನಿ ಬನ್ನಿ ಬನ್ನಿ.
ಸುಭಾಷ್, ಹಾ ಅಪ್ಪ, ನಾವು ಬಡವರಿಗೆ ಸಹಾಯ ಆಗ್ಲಿ ಅಂತ ಚಂದ ಕೇಳ್ತಾ ಇದ್ದೀವಿ. ತುಂಬಾ ಜನರು ಗುಡಿಸ್ಲು ಬಿದೋಗಿದೆ, ತಿನ್ನೋಕ್ಕೂ ಏನೂ ಇಲ್ಲ. ತುಂಬಾ ಹುಡುಗರು ಇವತ್ತು ಸ್ಕೂಲ್ಗೂ ಬಂದಿಲ್ಲ. ಅವ್ರಿಗೋಸ್ಕರ ನಾವು ರಸ್ತೆಯಲ್ಲಿ ಸಹಾಯ ಕೇಳ್ತಾ ಇದ್ದೀವಿ. ಅವ್ರಿಗೆ ಪರಿಹಾರ ಆಗ್ಲಿ ಅಂತ ನಾವು ಹೀಗೆ ಮಾಡ್ತಾ ಇದ್ದೀವಿ. ಬಡವ್ರಿಗೆ ಸಹಾಯ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ನೀವೇ ಹೇಳ್ತಿದ್ರಿ. ನಿನ್ಗೂ ನಿನ್ ಸ್ನೇಹಿತರಿಗೆ ಇನ್ನೇನಾದ್ರೂ ಬೇಕಿದ್ರೆ ನನ್ನ ಹತ್ರ ಹೇಳು ಸುಭಾಷ್. ಜಾನಕಿನಾಥ್ ಅವರೇ, ಈ ಉಪಾಯ ಎಲ್ಲ ಸುಭಾಷ್ದೇನೆ. ಈಗ ಗೊತ್ತಾಯ್ತು, ಪರೋಪಕಾರ ಮಾಡೋ ಭಾವನೆ ಅವನ ರಕ್ತದಲ್ಲೇ ಇದೆ. ನಿಮಗ್ ತುಂಬಾ ಧನ್ಯವಾದಗಳು ಜಾನಕಿನಾಥ್ ಅವರೇ. ನಿಮ್ಮೆಲ್ಲರಿಗೂ ಎಷ್ಟು ಧನ್ಯವಾದ ಹೇಳಿದ್ರು ಸಾಲೋದಿಲ್ಲ ಅಂತ ನಮಗ್ ಗೊತ್ತು. ನಮ್ಮ ಸ್ಕೂಲ್ ಮಕ್ಕಳ ಪರವಾಗಿ ನಿಮಗ್ ತುಂಬಾ ಕೃತಜ್ಞತೆ ಹೇಳ್ತೀನಿ. ನಡೀರಿ, ನಾವಿನ್ನು ಮುಂದೆ ಹೋಗ್ಬೇಕು. ಕಾಕ ಕಾಕ ಕಾಕ, ನೀವೇನಾದ್ರೂ ದಾನ ಮಾಡ್ಬಿಟ್ಟು ಹೋಗಿ. ಅದ್ ಹೇಗ್ ಸಾಧ್ಯ ಆಗತ್ತೆ ಸುಭಾಷ್? ನಂಗೆ ಮನೇಲಿ ತುಂಬಾ ಮಕ್ಕಳಿದಾರಪ್ಪ. ನಿನಗಿಂತ ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾರೆ. ಒಂದ್ ಹಿಡಿ ಅಕ್ಕಿ ಆದ್ರೂ ಕೊಡಿ. ಅರೆ ಏನಪ್ಪ ಇದು, ನನ್ನ ಹತ್ರ ಇರೋದೇ ಕಡಿಮೆ ಅಕ್ಕಿ, ತಪ್ಪು ತಿಳ್ಕೊಬೇಡಪ್ಪ. ನಾನು ಈಗ ನಿನಗೆ ಸ್ವಲ್ಪನೂ ಕೊಡಕ್ಕಾಗಲ್ಲ. ಒಂದ್ ಕೆಲಸ ಮಾಡು, ಬೇರೆ ಯಾರ ಹತ್ರನಾದ್ರೂ ಇಸ್ಕೋ. ಸುಭಾಷ್, ನಡಿ ಮುಂದೆ ಹೋಗೋಣ. ನಮ್ಮನ್ನ ಬರಿಗಾಯಲ್ಲಿ ಕಳಿಸ್ಬೇಡಿ. ನಿಮ್ಗೆ ಇದು ಬರೀ ಒಂದು ಹಿಡಿ ಅಕ್ಕಿ ಅಷ್ಟೇ. ನೀವು ಕೊಡೋ ಅಕ್ಕಿಯಿಂದ ಒಂದ್ ಜೀವ ಉಳಿಯುತ್ತೆ. ಉಳ್ಕೊಳ್ಳೋಕೆ ಮನೆ ಇಲ್ಲ, ತಿನ್ನೋಕ್ ಅನ್ನ ಇಲ್ಲ, ಕುಡಿಯೋಕ್ ನೀರಿಲ್ಲ. ನೆನ್ನೆ ಬಂದಿದ್ದ ಬಿರುಗಾಳಿಯಿಂದ ತುಂಬಾ ನಷ್ಟ ಆಗಿದೆ. ಅವರು ನಮ್ ದೇಶದ ಜನರೇ ಅಲ್ವಾ? ನಿಮ್ ಪರಿವಾರದವ್ರು ಹೇಗೋ ಅವರು ನಮ್ಮ ಹಾಗೆ ಅಲ್ವಾ? ಹೌದು, ನೀನ್ ಸತ್ಯ ಹೇಳ್ತಾ ಇದೀಯ.